my YouTube videos. Yeah, this is very early morning, like not early, very early morning. It is 5:45 a.m. in the morning. ಸೊ ಈಗ ತಾನೇ ಎದ್ದು ಜಿಮ್ಗೆ ಹೋಗ್ಬೇಕಂತ ರೆಡಿ ಆಗ್ತಿದ್ದೀನಿ. ಫಸ್ಟಿಗೆ ಹೋಗಿ ಹಾಟ್ ವಾಟರ್ ಕಾಯಿಸೋಣ. ಓಕೆ, ನೋಡಿ ಆಚೆ ಎಷ್ಟು ಕೂಲಾಗಿದೆ ಅಲ್ಲ, ತುಂಬ ಕ್ಯೂಟ್ ಆ್ಯಂಡ್ ಕೂಲಾಗಿದೆ. ಸೊ ನಂಗೆ ಈ ವ್ಯೂ ಅಂದರೆ ತುಂಬ ಇಷ್ಟ. ಲೈಕ್ ನಾನು ಎವ್ರಿ ಡೇ ನನಗೆ ಎಷ್ಟೇ ಬೇಜಾರಾದರೂ ಏನೇ ಆದರೂ ನಾನು ಇದನ್ನು ನೋಡ್ಕೊಂಡು ತುಂಬ ಲೈಕ್ ನನಗೇನೋ ಒಂಥರ ಖುಷಿ ಕೊಡುತ್ತೆ ಇದನ್ನು ನೋಡೋದ್ರಿಂದ. ಸೊ ಆ್ಯಂಡ್ ಆಮೇಲೆ ಇದು ದ್ರಾಕ್ಷಿ, ನೆನೆಸಿರೋ ದ್ರಾಕ್ಷಿ ಆ್ಯಂಡ್ ಬಾದಾಮ್. ಸೊ ಈಗ ರೆಡಿ ಆದೆ, ಜಿಮ್ಗೆ ಹೋಗೋಣ ಅಂತ ರೆಡಿ ಆದೆ. ದಿಸ್ ಈಸ್ ಮೈ ಔಟ್ಫಿಟ್. ಸೊ ನಡ್ಕೊಂಡು ಹೋಗ್ಬೇಕು ಸ್ವಲ್ಪ, ಲೈಕ್ 750 ಮೀಟರ್ಸ್ ಇದೆ ಮನೆಯಿಂದ ಜಿಮ್ಗೆ. ಸೊ ನಾನು ನಡ್ಕೊಂಡೇ ಹೋಗ್ತೀನಿ ಎವ್ರಿ ಡೇ ಮಾರ್ನಿಂಗ್. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೋ ಹೀಗೋ ಜಿಮ್ನ ರೀಚ್ ಆದೆ. ನೋಡ್ಬೋದು, ಇದು ಥರ್ಡ್ ಫ್ಲೋರಲ್ಲಿ ಅಷ್ಟೊಂದು ಜನ ಕಡಿಮೆ ಇರ್ತಾರೆ. ಸೊ ನಾನು ಯಾವಾಗಲೂ ಯೂಶ್ವಲಿ ಥರ್ಡ್ ಫ್ಲೋರ್ ಕಡಿಮೆ ಜನ ಇರ್ತಾರೆ, ಪ್ಲಸ್ ಕ್ರೌಡ್ ಕಡಿಮೆ ಇರುತ್ತೆ ಅಂತ ನಾನು ಯಾವಾಗಲೂ ಥರ್ಡ್ ಫ್ಲೋರಲ್ಲೇ ಇರ್ತೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಮತ್ತು ನಟ್ಸ್ ಆ್ಯಂಡ್ ಸ್ವಲ್ಪ ಪೊಮೊಗ್ರೇನೇಟ್, ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ. ಹಾಗೆ ಒಂದು 12:30 ಹಾಗೆ ತುಂಬ ಹೊಟ್ಟೆ ಹಸಿತಿತ್ತು. ಸೌತೆಕಾಯಿ ಮತ್ತು ಕ್ಯಾರೆಟ್ ತಿಂದು ಹೆಸರು ಕಾಳು ಪಡ್ಡು ಮಾಡಿಕೊಂಡು, ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಟೇಸ್ಟಿ. ಆ್ಯಂಡ್ ಟೊಮೆಟೊ ಚಟ್ನಿ, ಅದ್ರ ಜೊತೆಗೆ ಒಂದು 3 ಕುಕುಂಬರ್ ಆ್ಯಂಡ್ ಇದು ಹಾಕ್ಕೊಂಡೆ. ಹಾಗೆ ಕಬೋರ್ಡೆಲ್ಲ ಕ್ಲೀನ್ ಮಾಡ್ತಾ ಅಜ್ಜಿ ಮನೆ ಹತ್ರ ಹೋಗಿ ಅವರೆಕಾಳು ಇದಿಕ್ತಾ ಹಾಗೆ ಇದ್ದೆ. ಹಾಗೆ ಒಂದು ಏನು ಹೇಳ್ಬೇಕಂದ್ರೆ, ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ಬರೋದು ಫಾರ್ ಎ ಸೀಸನ್ ಆ್ಯಂಡ್ ಫಾರ್ ಎ ರೀಸನ್. ಯಾರೇ ನಮ್ಮ ಜೀವನದಲ್ಲಿ ಬರ್ತಿದ್ರು ಆ್ಯಂಡ್ ಏನೋ ಒಂದು ಪಾಠ ಕಲಿಸೋಕೆ ಬರ್ತಾರೆ. ಸೊ ಹ್ಯಾವ್ ಅ ನೈಸ್ ಡೇ.